ಅಪ್ಪ ಅಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಪಕ್ಕದ ಮನೇಲಿ ಬಿಟ್ಟು ಹೋಗೋದು ಕಾಮನ್. ಆದ್ರೆ ಇಲ್ಲೊಬ್ಬ ಗಂಡ ಹೊರಗೆ ಹೋಗ್ಬೇಕಾದ್ರೆ ಹೆಂಡತಿನೇ ಎದುರುಗಡೆ ಮನೆಗೆ ಬಿಟ್ಟು ಹೋಗ್ತಾ ಇದ್ದಾನೆ. ಬಿಟ್ಟು ಹೋದ್ಮೇಲೆ ಏನಾಗತ್ತೆ ಅದನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪ್ರಶಾಂತ್, ಸುಷ್ಮಿತಾ, ಮಾನಸ ಹಾಗೂ ಚಂದ್ರಪ್ರಭಾ. ಏನೇ ಏನ್ರಿ? ಆಫೀಸ್ ಗೊತ್ತಾಯ್ತು, ಆಫೀಸ್ಗೆ ಹೋಯ್ತೀನಿ. ಆಫೀಸ್ಗೆ ಹೋದ್ರೆ ಒಳ್ಳೇದು, ವಾಪಸ್ ಬರ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದು. ಸರಿ ಸರಿ, ನಂಗೆ ಟಿಫನ್ಗೆ ಏನ್ ಹಾಕಿದ್ಯಾ ನೋಡು, ಮೇಲ್ಗಡೆ 50 ರೂಪಾಯಿ ಇಟ್ಟಿದ್ದೀನಿ. 8 ಪರೋಟ ತಕೋ, ಕೆಳಗೆ 10 ರೂಪಾಯಿ ಮಾಡಿದ್ದೀನಿ. ಅದರಲ್ಲಿ ರಸಬಾಳೆ ಬಾಳೆಹಣ್ಣು ತಗೊಂಡ್ ತಿನ್ಕೋ. ಹೋಗಲೇ, ಸ್ವಲ್ಪ ಹುಡುಗಿ ತರ ಮಾತಾಡೋ. ಹುಡುಗಿ ತರ ಮಾತಾಡೋ ಸ್ವಲ್ಪ ಬಿದ್ದೋದ್ರಾ? ನಿನ್ನ ಮದ್ವೆ ಆದಾಗ್ಲೇ ನಾನು ಯಾವತ್ತೋ ಬಿದ್ದೋದೆ. ನಿನಗೆ ಎಷ್ಟು ಸತಿ ಹೇಳಿದೀನಿ ಬೆಳಗ್ಗೆ ಬೆಳಗ್ಗೆ ನಿನ್ನ ಮುಖ ನನ್ನ ತೋರಿಸ್ಬೇಡ ಅಂತ. ಮತ್ತೆ ಮತ್ತೆ ಅದನ್ನೇ ಮಾಡ್ತೀಯಲ್ಲಮ್ಮ. ಸಾರಿ, ಇವಳು ಯಾರು ಅಂತ ಹೇಳಿಲ್ಲ ಅಲ್ಲ. ನನ್ನ ಹೆಂಡತಿ, ನನ್ನ ಸೌಭಾಗ್ಯ ದೇವತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅಲ್ಲ. ಇವಳ ಹೆಸರೇನು ಗೊತ್ತಾ? ಬಾಂಬ್ ಬಬ್ಲಿ ಅಂತ. ನೋಡು, ಇವತ್ ನೈಟು ನನ್ ಮನೆಗ್ ಬರ್ತಾ ಇಲ್ಲ, ತುಂಬಾ ಕೆಲ್ಸ ಇದೆ ಆಫೀಸಲ್ಲಿ. ನೀವಿಲ್ದೆ ನೈಟ್ ಹೇಗಿರ್ಲಿ? ಮೊದ್ಲೇ ದೆವ್ವ ಅಂದ್ರೆ ನನಗ್ ಭಯ. ದೆವ್ವಕ್ ನಿನ್ ಮುಖ ತೋರ್ಸು, ಅದೇ ಎದ್ರಕೊಂಡು ಓಡೋಗುತ್ತೆ. ನಿನ್ನ ಪಕ್ಕದ ಮನೇಲಿ ಬಿಟ್ಟು ಹೋಗ್ತೀನಿ. ನನ್ನ ಗಂಡ ಮತ್ತೆ ಬಂತ ಅನ್ಸ್ತದೆ. ಅವನು ಸರಿ ಗಾಳಿಗೆ ತರ ಬಿಡಿಸ್ತೀನಿ, ನೋಡ್ತಾ ಇರಿ. ಬನ್ನಿ, ಮದ್ಯಕ್ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇವಳು ನನ್ನ ಹೆಂಡತಿ. ನಮ್ದು ಎದುರು ಮನೇನೆ. ನನ್ಗೆ ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ರಾತ್ರಿ ಮನೆಗ್ ಬರಕ್ ಆಗ್ತಿಲ್ಲ. ನನ್ನ ಹೆಂಡತಿನ ನಿಮ್ ಮನೇಲಿ ಇಡ್ಸ್ಕೋತೀರಾ? ಓ, ಧಾರಾಳವಾಗಿರ್ಲಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು, ಧಾರಾಳವಾಗಿರ್ಲಿ. ನೀವು ಕೆಲ್ಸಕ್ಕೆ ಹೋಗಿದ್ ಬನ್ನಿ. ಹೋಗೆ, ಸರಿ ರೀ, ಹೋಗ್ ಬರ್ತೀನಿ. ಹೋಗ್ ಬನ್ನಿ. ನೋಡಿ, ಬಾ ಹೇಳ್ತೇನೆ ಹೋಗ್ತಿದಾರಕ್ಕ. ನೋಡೆ, ಗಂಡ್ಸು ಅಂದನು ಮಾಂಸ ಇದ್ದಂಗೆ ತಿಂದ್ಬಿಟ್ಟಿ ಮೂಳಿಯ ಬಿಸಾಕ್ಬೇಕು. ಕತ್ತಂಗ್ ನ್ಯಾತಕಂತ ತಿರ್ಗಕ್ ಹೋಗ್ಬಾರ್ದು, ಇಲ್ಲಾರು ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಸರಿ ಬನ್ನಿ, ಕತ್ತೀನಿ ಹಂಗಾರ ನಾನು. ಏನೋ ಮೂಮೆಂಟ್ ಅದು. ಸಾರಿ ಕಣೆ, ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ. ಕ್ಷಮಿಸಿ, ನಾನ್ ತಪ್ಪಿ ಯಾವ್ದೋ ಬೇರೆ ಮನೆಗೆ ಬಂದ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಇದು ನಿಮ್ಮನೇನೆ. ಆಕ್ಚುಲಿ ನನ್ನ ಹೆಸರು ಇರ್ಲಿ ಅಂತ ನಮ್ಮ ಯಜಮಾನ್ರು ಊರಲ್ಲಿ ಇರಲ್ಲ ಅಂದ್ಬಿಟ್ಟು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಓ ಹೌದಾ, ಸರಿ ಸರಿ, ನೀವು ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಅಯ್ಯಯ್ಯೋ, ಊಟ ಮಾಡ್ದೇನೆ ಮಲಗ್ತೀರಾ? ನನ್ನನ್ನು ಯಾರೋ ಊಟ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರಾ? ನೋಡಮ್ಮ, ನೀವ್ ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಇರಿ, ನಾನು ತಗೊಂಡ್ಬರ್ತೀನಿ. ಅದು ಕೈ ತೊಳಿಬೇಕಿತ್ತು, ತೊಳ್ಕೊಂಡ್ ಬರ್ತೀನಿ. ನಾನೇ ತೊಳಸ್ತೀನಲ್ಲ. ಯಾಕೆ ನಾನು ಹಾಗೆ ನೋಡ್ತಾನೆ ಇದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸ್ತಿದೆ. ಸೌಂದರ್ಯದಕ್ಕೆ
ಈ ಬೇಸಿಗೆಲು ಈ ತರ ಸಿಡ್ಲು ಬಡಿತಿದೆ ಅಂದ್ರೆ ಈ ಪ್ರಕೃತಿ ನಮಗೇನೋ ಹೇಳ್ತಾ ಇದೆ. ಅದು ನಿಜಾನೇ. ಗಂಡ ಬಾಯ್ಲೆ ನೋಡು, ನಾನು ಊರ್ಗ್ ಹೋಯ್ತಾ ಇದ್ದೀನಿ. ನಮ್ಮ ಅಪ್ಪನ್ಗೆ ಹುಷಾರಿಲ್ವಂತೆ, ಮನೆ ಕಡೆ ಜೋಪಾನ. ಆಯ್ತು ಕಣೆ. ಅಂದಂಗ್ ಬಬ್ಲಿ ಏನ್ ಮಾಡ್ತಾಳು? ನನಗ್ ಗೊತ್ತಿಲ್ಲಪ್ಪ, ನಾನು ಅವಳೇನು ನೋಡಿಲ್ಲ. ನೋಡು, ಅವಳು ಏನಾದ್ರು ಅಡ್ಗೆ ಗಿಡ್ಗೆ ಮಾಡ್ತಾ ಇದ್ರೆ ಗಂಡ ಬಂದಾದ್ಮೇಲೆ ಕಳ್ಸ್ಕೊಡು, ಮನೇಲಿ ಇರ್ಸ್ಕೊಬೇಡ. ಗೊತ್ತಾಯ್ತಾ? ನೀನೇನಾದ್ರು ಉಣ್ಣಕ್ಕೆ ತಿನ್ನಕ್ಕೆ ಅಲ್ಲಿ ಎಲ್ಲಿ ತಿಂತೀಯ ನೋಡ್ತಾ ಇರು. ಅಲ್ಲ ಕಣೆ, ಯಾವಾಗ್ಲೂ ಬೈತಾನೆ ಇರ್ತಿಯಲ್ಲ ಹೊಸಿ, ಪ್ರೀತಿಯಿಂದ ಹೇಳ. ಏನ್ ಕೊಣ ಕೊಣ ಅಂತ ಇದೆಯಲ್ಲ? ಅಲ್ಲ ಕಣೆ, ಅದು ನಿನ್ನ ಅದೇ ಸಿಟ್ಟು ಬಂದ್ರೆ ಜೋಪಾನ. ಎಗ್ಗಸ್ ಓದ್ಬಿಡ್ತೀನಿ ಅಂತ. ಯಾರು ಹೇಳಿ? ಅಲ್ಲ ನಾನು. ಏನ್ರಿ ನೀವು ಹಿಂಗೆಲ್ಲ ಮಾಡ್ತೀರಾ? ಮರ್ತೋಗ್ಬಿಟ್ರ ನಾನು ಯಾರಂತ? ಅಲ್ಲ ನೀವೇನ್ ನೀವು ಒಳ್ಳೆ ಮಳೆ ನೀರ್ ಮನೆ ಒಳಗ್ ನುಗ್ದಂಗ್ ಸೀದಾ ನುಗ್ತಾನೆ ಇದೀರಲ್ಲ. ಅಲ್ಲ, ನನ್ನ ಹೆಂಡತಿ ಬಿಟ್ಟೋಗಿದ್ದಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕರ್ಕೊಂಡು ಹೋಗ. ಬಾಬ್ಲೆ ಬಾರೆ. ಹೇಳ್ರಿ, ಹೇಳ್ರಿ. ಕೊಂಡ್ಕಂಡ ಇಲ್ಲೇ ಇದಾನೆ, ಹೇಳ್ರಿ ಅಂತ ಕೊಂಡೋರ್ ಮನೆ ಕಡೆ ಮಾತಾಡ್ತೀನಿ. ಅಯ್ಯೋ, ಈ ರೀನು ಬಂದ್ಬಿಟ್ರ? ಹೇಳ್ರಿ. ಏನಿಲ್ಲ, ನಡಿ ಹೋಗೋಣ. ರೀ, ನನ್ಗೇನು ಬರಕ್ ಇಷ್ಟ, ಆದ್ರೆ ಇವ್ರು ಬೇಜಾರ್ ಮಾಡ್ಕೋತಾರೆ ಅಂತ ನನಗ್ ಬೇಜಾರಾಗ್ತಿದೆ. ಅಂದ್ರೆ ಮುಚ್ಕೊಂಡ್ ನನ್ ಜೊತೆ ಬಂದ್ರೆ ಸರಿ. ಇಲ್ಲ ಅವಳೇ ಬರಲ್ಲ ಅಂತಿದ್ದಳ್ ತಾನೆ, ನಿಂದೇನು 2 ಅವರ್ ಬಿಟ್ಕೊಂಡ್ ಬಾ, ಹೋಗು, ಕಳಿಸ್ತೀನಿ. ಏನ ನನ್ನ ಹೆಂಡತಿನ ಕರ್ಕೊಂಡ್ ಹೋಗಕ್ಕೆ 2 ಅವರ್ ನಾನ್ ಲೇಟ್ ಆಗಿ ಬರ್ಬೇಕಾ? ಕೋಗಿಲೆ, ನನ್ ಕೋಗಿಲೆಗೆ ಏನಾಯ್ತು? ಹೋಗಿಲ್ಲ. ನಿನ್ನ ಕೋಗಿಲೆ, ನಿನ್ನ ನಾನ್ ಕಾಪಾಡ್ಕೋತೀನಿ. ಅದು ಸ್ಕಿಟ್ಟು. ಅದೇ ಸ್ಕಿಟ್ಟು. ಏನ್ ಈ ಮನೆ ಬಾಗ್ಲು ಹಾಕೊಳ್ಳೋದೇ ಇಲ್ವ ಇದು? ನೀವು ಅದೇ ನನ್ನ ಹೆಂಡತಿನ ಬಿಟ್ಟು ಹೋಗಿದ್ನಲ್ಲ ಬೆಳಗ್ಗೆ, ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಬನ್ನಿ ಕೂತ್ ಮಾತಾಡೋಣ. ಕೆಟ್ಟು ಲುಕ್ ಅಂದ್ರೆ ಅದು. ಸಾರಿ. ಇಟ್ಸ್ ಓಕೆ. ಅಲ್ಲ, ಸಾರಿ ಹಂಗಿದೆ ಅಂದೆ. ಸಖತ್ತಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಬ್ಯಾಗು ಭಾರ ಆಗತ್ತಲ್ವಾ? ಸುಸ್ತಾಗ್ಬಿಟ್ಟಿದ್ದೀರಾ? ಹೌದು. ಓಕೆ. ಬನ್ನಿ ತೊಡೆ ಮೇಲೆಯಾ. ಅಲ್ಲ, ಸುಮ್ ತಮಾಷೆಗಂದೆ. ತುಂಬಾ ತಮಾಷೆ. ಸಾರಿ. ಪರವಾಗಿಲ್ಲ, ಮಡ್ಗೆ. ತುಂಬಾ ಚೆನ್ನಾಗಿ ನಗ್ತೀರಾ ರೀ. ಅಯ್ಯೋ, ಇದ್ ನಗ್ತಾ ಇರೋದಲ್ಲ, ಮತ್ತೆ? ಏನೋ ವಾಸನೆ ಹೊಡಿತಿದ್ದು ಅಕ್ಕಿಂಗಂದೆ. ನನ್ನ ಹೆಂಡ್ತಿನೇ ಪಟ್ಟಾಯಿಸ್ತೀಯಾ? ಮಾಡ್ತೀನಿ. ಅಯ್ಯೋ, ನೀರ್ ಕುಡಿರಿ. ಬಿಕ್ಕು ಬಿಡ್ತೀನಿ. ಆರಾಮ. ಬಿಕ್ಲಿಕ್ಕೆ ಹೋಗಕ್ಕೆ ಏನ್ ಮಾಡ್ಲಿ? ಶಾಕ್ ಕೊಟ್ರೆ ಬಿಕ್ಲಿಕ್ಕೆ ಹೋಗುತ್ತೆ.
ಈಗ ನೋಡಿ ನಾನ್ ಹೆಂಗ್ ಸಾಕ್ ಕೊಡ್ತೀನಿ ಅಂತ. ಏನಿದು? ನಾಚ್ಕತ್ತವನೆ. ನಿಮ್ಮ ನೋಡಿದ್ರೆ ಸೌಂದರ್ಯನೇ ನಾಚ್ಕೊಳ್ಳುತ್ತೀರಿ. ಇಲ್ಲ ಕ್ಯಾಮ್ರಾ ಪೋಸ್ ಕೊಡ್ತಾವನೆ. ಆ ದಿಂಬು ಹಾಸಿಗೆ ನನ್ನ ನೂಕಿತು. ಏನೇ ಇದು ನಿನ್ನ ಪರ್ಫಾರ್ಮೆನ್ಸು? ಏನೇ ನಿನ್ನ ಪರ್ಫಾರ್ಮೆನ್ಸ್? ಏನು? ನಾನೇನು ನನ್ನ ಹೆಂಡತಿನ ಕರ್ಕೊಂಡ್ ಬಂದು ಕಂಡೋರ್ ಮನೇಲಿ ಬಿಟ್ಟಿಲ್ಲ, ನೀನ್ ಬಿಟ್ಟಿದ್ದು. ಓಹೋ, ಅದೇ ತಪ್ಪಾಗೋಯ್ತಾ? ಬಾಮ್ಮ ಹೋಗೋಣ. ನೀನ್ ಹೆಂಡತಿನ ಕಳ್ಸಿದೀನಿ ತಾನೆ, ನನ್ನ ಹೆಂಡತಿನ ಕಳ್ಸು. ಬಂದ್ರೆ ಕರ್ಕೊಂಡೋಗು. ಬಾರೆ. ಬರಲ್ಲ. ಯಾಕೆ? ಬರ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಅದೇ. ಏನ್ ಕಂಡೀಷನ್? ನೀನು ಹೊರಗಡೆ ಕೆಲ್ಸದ ಮೇಲೆ ತೋರೋ ಇಂಟ್ರೆಸ್ಟಾ ಹಾ, ಮನೆ ಒಳಗೂ ಕೆಲ್ಸದ ಮೇಲೂ ಇಂಟ್ರೆಸ್ಟ್ ತೋರ್ಬೇಕು. ಏನ್ ಇಷ್ಟ ದಿನ ನೀನೇ ಮಾಡ್ದೋಳಂಗೆ, ನಾನ್ ತಾನೇ ಎಲ್ಲ ಕೆಲಸ ಮಾಡಿರೋದು. ಬಾ ಈ ಕಡೆ. ಸತ್ಯ, ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ, ಈ ಸ್ಕಿಟ್ ಮಾರಲ್ಲೇನ್ ಹೇಳಿ? ಏನು? ನಮ್ಮನೇಲಿ ಊಟ ಚೆನ್ನಾಗಿಲ್ಲ ಅಂತ ಎದುರುಗಡೆ ಮನೆ ಊಟ ಉಡ್ಕೊಂಡು ಹೋಗ್ಬಾರ್ದು. ಅಳಿಸಿದಾದ್ರೂ ಪರವಾಗಿಲ್ಲ, ನಮ್ಮನೆ ಮೊಸರಣ್ಣನೇ ವಾಸಿ ಅಂತ ನಮ್ಮನೇದೇ ತಿನ್ಬೇಕು. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ನಾನು ಪಕ್ಕದ ಮನೆಯವನು. ಇವತ್ತು ನನಗೆ ನೈಟ್ ಶಿಫ್ಟ್ ಡ್ಯೂಟಿ ಇದೆ. ನನ್ನ ಹೆಂಡತಿ ಪಾಪ ಒಬ್ಳೆ ಮನೇಲಿ ಇರ್ತಾಳೆ. ಇವತ್ತೊಂದ್ ನೈಟ್ ಇಲ್ಲಿ ಬಿಡ್ತೀನಿ, ನೋಡ್ಕೊಳಕ್ಕಾಗತ್ತಾ? ಅದಕ್ಕೇನತ್ತೆ, ಬನ್ನಿ.